ನಮಸ್ತೆ ವೀಕ್ಷಕರೇ, ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ರಾಗಿ ಕೀಲ್ಸ ಅಥವಾ ರಾಗಿ ಹಲ್ವಾ ಅಂತಾರಲ್ಲ, ಅದನ್ನು ಮಾಡೋವಂಥ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಉತ್ತಮವಾದ ರೆಸಿಪಿ, ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. 1 kg ರಾಗಿಯನ್ನು ಸ್ವಲ್ಪ ನೀರಲ್ಲಿ ತೊಳೆದು ಜಾಲಿಸಿ ಚೆನ್ನಾಗಿ 6 ಗಂಟೆಗಳ ಕಾಲ ನೆನೆ ಹಾಕಬೇಕು. ನೋಡಿ, ರಾಗಿ ನೆಂದಿದೆ. ಇದ್ರ ಜೊತೆಗೆ 1 ಟೀ ಲೋಟ ಅಕ್ಕಿ, 1 ಟೀ ಲೋಟ ಗೋಧಿ, ಅವನ್ನು ಕೂಡ ಸಪ್ರೇಟಾಗಿ ನೆನೆ ಹಾಕಬೇಕು. ಅವು ಕೂಡ ಒಂದು 3-4 ಗಂಟೆಗಳ ಕಾಲ ನೆನೆಯಬೇಕು. ಈಗ 2 ನೆಂದಿದ್ದಾವೆ. ಇವನ್ನ ಈಗ ರುಬ್ಕೊಂಡು ಹಾಲನ್ನು ತಗೊಳ್ಳೋಣ. ಗ್ರೈಂಡ್ರಿಗಾರ ಹಾಕ್ಬೋದು, ಇಲ್ಲ ಮಿಕ್ಸಿಗಾರು ರುಬ್ಕೊಳ್ಬೋದು. ನಾನು ಗ್ರೈಂಡ್ರಿಗೆ ಹಾಕಿದ್ದೀನಿ. ರಾಗಿಯನ್ನು ಹಾಕಿಬಿಟ್ಟು ನೀರನ್ನು ಸೇರಿಸಿ ಸ್ವಲ್ಪ ರುಬ್ಕೊಂಡು ಅದ್ರ ಹಾಲನ್ನು ತೆಗಿಬೇಕು. ಅದ್ರ ಜೊತೆಗೇ ಅಕ್ಕಿ ಮತ್ತು ಗೋಧಿ ನೆನೆ ಹಾಕಿದ್ವಲ್ವ, ಅವನ್ನು ಕೂಡ ಇದ್ರ ಜೊತೆಗೇ ರುಬ್ಕೊಂಡು ಅದ್ರದ್ದು ಹಾಲು ತೆಕ್ಕೊಳ್ಬೇಕು. ನೋಡಿ, ಈಗ ರುಬ್ಕೊಂಡಿದ್ವಿ. ಈಗ ಇದನ್ನು ಸೋಸ್ಕೊಳ್ಬೇಕು. ಈ ರೀತಿ ಸೋಸ್ಕೊಂಡು ರಾಗಿ ನೆನೆ ಹಾಕಿರೋಂಥ ರಾಗಿ ರುಬ್ಕೊಂಡಿರೋಂಥ ಹಾಲನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಈ ರೀತಿ ರಾಗಿ ಎಲ್ಲ ತೌಡೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಹಾಲನ್ನು ತಗೊಳ್ಬೇಕು. ಜಾಸ್ತಿ ನುಣ್ಣಗೆ ರಾಗಿ ರುಬ್ಬಾರ್ದು, ಅದ್ರ ಹಾಲು ಮಾತ್ರ ಬರೋ ರೀತಿಯಲ್ಲಿ ರುಬ್ಕೊಳ್ಬೇಕು. ಈ ರೀತಿ ಹಾಲನ್ನು ತಗೋಬೇಕು. ಇದು 1 kg ರಾಗಿಗೆ ಬಂದಿರೋ ಅಂಥ ಹಾಲು. ನೋಡಿ, ಇದು ತೌಡು, ಇದು ವೇಸ್ಟು. ಈಗ ಅದಕ್ಕೆ ಅರ್ಧ kg ಬೆಲ್ಲನ ಪಾಕ ಕಾಸಕ್ಕೆ ಇಡಬೇಕು. 1 kg ರಾಗಿಗೆ ಅರ್ಧ kg ಬೆಲ್ಲ ಸಾಕು. ರಾಗಿನಲ್ಲಿ ಹಾಲು ಬಂದಿರುತ್ತಲ್ಲ, ಅದಕ್ಕೆ ಅರ್ಧ kg ಬೆಲ್ಲ. ಇದನ್ನು ಸೋಸ್ಕೊಳ್ಬೇಕು. ಏನಾದರೂ ಕಸ ಕಡ್ಡಿ ಮಣ್ಣು ಇರುತ್ತೆ ಅಂತೇಳ್ಬಿಟ್ಟು ಪಾಕ ಸೋಸ್ಕೊಳ್ಬೇಕು. ಈಗ ಪಾಕ ಕಾದ ನಂತರ ಅದು ಕಾಯಬೇಕು. ಚೆನ್ನಾಗಿ ಕಾದ ನಂತರ ಅದೇನು ಹಾಲು ತೆಗೆದಿದ್ವಲ್ಲ, ಆ ಹಾಲನ್ನು ಮತ್ತೆ ಸೋಸ್ಕೊಳ್ಬೇಕು. ಸೋಸ್ಕೊಂಡು ಕಾದಿರೋ ಅಂಥ ಪಾಕಕ್ಕೆ ಸೇರಿಸ್ಕೊಳ್ಬೇಕು. ಒಂದು ಚೌಟು ಅಥವಾ ಚಮಚವನ್ನು ತಗೊಂಡು, ದೊಡ್ಡ ಚಮಚವನ್ನು ಈ ರೀತಿ ಗೂರಾಡ್ಕಂತ ಹಾಲನ್ನು ಹಾಕಬೇಕು. ತಳ ಹೊತ್ತುತ್ತೆ ಬೇಗ, ಆದ್ದರಿಂದ ಒಂದು ಚೌಟಲ್ಲಿ ಅಥವಾ ಚಮಚದಲ್ಲಿ ಗೂರಾಡ್ತಾ ಇರಬೇಕು. ಈ ರೀತಿ ಕೈ ಆಡಿಸ್ತಾ ಇರಬೇಕು. ಈ ರೀತಿ ಕೈ ಆಡಿಸ್ತಾ ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಈಗಲೇ ಸೇರಿಸ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೊತ ಅದು ಕುದಿಬೇಕು. ಏನಾದರೂ ನೀವು ಈ ರೀತಿ ಪಾತ್ರೆನಲ್ಲಿ ಕೈ ಆಡಿಸ್ದೆ ಹಾಗೆ ಬಿಟ್ಟರೆ ಗಂಟಾಗುತ್ತೆ. ಹಾಗಾಗಿ ಈ ರೀತಿ ಅದು ಗಟ್ಟಿ ಕುದಿ ಬರೋವರೆಗೂ ಕೂಡ ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು, ತಳ ಹೊತ್ತದಂಗೆ. ಈಗ ಸ್ವಲ್ಪ ಬೌಲು ಅಥವಾ ಪಾತ್ರೆಗಳನ್ನು ತಗೊಂಡು ತಳಕ್ಕೆ ಎಣ್ಣೆ ಅಥವಾ ತುಪ್ಪ, ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಇಲ್ಲಾಂದರೆ ಎಣ್ಣೆನಾದರೂ ತಳಕ್ಕೆ ಹಾಕಬಹುದು. ಹಾಕಿ ಈ ರೀತಿ ತಳಕ್ಕೆ ಎಣ್ಣೆಯನ್ನು ಸವರಬೇಕು. ಬೇಸಿಗೆ ಕಾಲದಲ್ಲಿ ಇದು ತುಂಬ ತಂಪಾದ ಆಹಾರ ಮತ್ತು ಪೌಷ್ಟಿಕವಾದಂಥ ಆರೋಗ್ಯಕರವಾದಂಥ ಆಹಾರ. ಮಕ್ಕಳಿಗಂತೂ ನೋಡಿ, ರಾಗಿ ಮಾಲ್ಟ್ ಅಂತೇಳ್ಬಿಟ್ಟು 6 ತಿಂಗಳು ಮಕ್ಕಳಿಗೆ ಮಾಡ್ತಾರೆ. ಆ ಥರದಲ್ಲೇ ಇದು ಮಾಡೋದು. ನೋಡಿ, ಈ ಥರ ಗಟ್ಟಿ ಬರೋ ತನಕ ಚೆನ್ನಾಗಿ ಕುದಿಸಿ ಬೌಲ್ಗಳಿಗೆ ತೆಗಿಬೇಕು. ಈ ಥರ ನೋಡಿ ಎಷ್ಟು ಗಟ್ಟಿಯಾಗಿ, ಅದು ಈ ಥರ ಗಟ್ಟಿ ಬರೋ ತನಕನೂ ಚಮಚದಲ್ಲಿ ಗೂರಾಡ್ತಾನೆ ಇರಬೇಕು. ಅದನ್ನು ಕೈ ಆಡ್ತಾನೆ ಇರಬೇಕು, ಏಕೆಂದರೆ ಗಂಟು ಆಗ್ಬಿಡುತ್ತೆ ಅದು. ಸುಮಾರು ಒಂದು 20 ನಿಮಿಷಗಳ ಕಾಲನಾದರೂ ಕುದಿಸ್ಬೇಕು ಅದನ್ನು. ಈಗ ಬೌಲಿಗೆ ತೆಗ್ದಿರೋ ಅಂಥ ರಾಗಿ ಕೀಲ್ಸ ಇದು. ಈಗ ಇದಕ್ಕೆ ಅದು ಹಾಕಿದ ತಕ್ಷಣವೇ ತುರಿದಿರೋ ಅಂಥ ಕೊಬ್ಬರಿನ ಹಾಕಬೇಕು ಮೇಲೆ. ಕಸಕಸೆ ಇದ್ದರೆ ಅದು ಹಾಕಿದರೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಕಸಕಸೆನೂ ಹಾಕಬಹುದು. ನೋಡಿ, ಈ ರೀತಿ ಬೌಲ್ಗಳಿಗೆ ರಾಗಿ ಕೀಲ್ಸವನ್ನು ಹಾಕಿ 1 ಗಂಟೆಗಳ ಕಾಲ ಬಿಟ್ಟರೆ ಅದು ಗಟ್ಟಿಯಾಗಿ ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ. ನೋಡಿರಿ, ಈ ರೀತಿ ಇದೆ ಅಲ್ವಾ. ಇದನ್ನೇ ರಾಗಿ ಹಲ್ವಾ ಅಥವಾ ರಾಗಿ ಕೀಲ್ಸ ಅಂತ ಕರಿತೀವಿ. ಬೇಸಿಗೆ ಕಾಲದಲ್ಲಿ ತುಂಬ ತಂಪಾದಂತಹ ಆಹಾರ. ನೋಡಿರಿ, ಇದು ಅಜೀರ್ಣ ಆಗಲ್ಲ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಥರದ ಫುಡ್ಡು ಶರೀರಕ್ಕೆ ತುಂಬ ಆರೋಗ್ಯಕರವಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಇದು. ಸ್ವಲ್ಪ ತುಪ್ಪವನ್ನು ಸೇರಿಸಿ ತಿಂದರೆ